ಸ್ನೇಹಿತರೆ, ಅವತ್ತಿನ ಕಾಲದಲ್ಲಿ ನಡೆದ ಒಂದು ಯುದ್ಧ ಸ್ವಾಭಿಮಾನ ದೇಶವೊಂದನ್ನು ನಾಶ ಮಾಡಿತು. ಆದರೆ ಅದು ಆದ 3 ದಶಕಗಳ ಕಾಲ ಭಾರತ ಯುದ್ಧಗಳಿಂದ ಸಂಪೂರ್ಣ ದೂರ ಉಳಿಯಿತು. ಅವತ್ತಿನ ಘೋರ ರಕ್ತಪಾತ ಕಂಡು ಶಾಂತಿಯ ಮಂತ್ರವನ್ನು ಕಲಿತವನ ಹೆಸರು ಅಶೋಕ. ದೇವನಾಂಪ್ರಿಯ ಅಶೋಕ, ಅಶೋಕ ದ ಗ್ರೇಟ್. ಅಶೋಕನ ಕುರಿತಾದ ಚರಿತ್ರೆಯ ಈ ಮಹಾ ಅಧ್ಯಾಯವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ SG ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅವತ್ತಿಗೆ ಭಾರತವನ್ನು ಮೌರ್ಯ ವಂಶ ಆಳುತ್ತಿತ್ತು. ಚಂದ್ರಗುಪ್ತ ಮೌರ್ಯನಿಂದ ಆರಂಭವಾದ ಮೌರ್ಯರ ಆಳ್ವಿಕೆಯಲ್ಲಿ ಅಖಂಡ ಭಾರತವನ್ನು ಏಕಚಕ್ರಾಧಿಪತ್ಯದ ಅಡಿಗೆ ತರುವ ಕನಸು ಬಿತ್ತಿದ್ದು ಆಚಾರ್ಯ ಚಾಣಕ್ಯ. ಅಲೆಕ್ಸಾಂಡರ್ನಿಗೆ ಅರಿಸ್ಟಾಟಲ್ ಹೇಗೋ, ಚಂದ್ರಗುಪ್ತನ ಪಾಲಿಗೆ ಚಾಣಕ್ಯನೂ ಹಾಗೆ. ಚಂದ್ರಗುಪ್ತ ಮತ್ತು ಅವನ ಮಗ ಬಿಂದುಸಾರ ಅಖಂಡ ಭಾರತವನ್ನು ಆಳಿದರು. ಇವತ್ತಿನ ಅಫಘಾನಿಸ್ತಾನದಿಂದ ಹಿಡಿದು ಕರ್ನಾಟಕದ ತುಂಗೆಯ ತಟೆಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿತು ಮೌರ್ಯ ಸಾಮ್ರಾಜ್ಯ. ಆದರೆ ಅವರಿಗೆ ಕಳಿಂಗ ಮತ್ತು ಮನೀಷಾ ಮಂದಾಲಗಳನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಕಳಿಂಗ ಅಂದರೆ ಇವತ್ತಿನ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗ. ಹಾಗೆ ಮಹಿಷ ಮಂಡಲ ಅಂದರೆ ಮೈಸೂರು, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡನ್ನು ಒಳಗೊಂಡ ಪ್ರದೇಶ. ಅದರಲ್ಲಿ ಅವರಿಗೆ ಕಳಿಂಗ ಮಹತ್ವದ ಪ್ರದೇಶವಾಗಿತ್ತು. ಅದು ಗೋದಾವರಿ ಮತ್ತು ಮಹಾನದಿಗಳ ನಡುವಿನ ಫಲವತ್ತಾದ ಪ್ರದೇಶ. ಅದು ಸಮುದ್ರ ವ್ಯಾಪಾರ ಮಾಡುತ್ತಿರುವ ಸಂಪದ್ಭರಿತ ದೇಶ. ಮಗಧಕ್ಕೆ ಹತ್ತಿರವಾಗಿತ್ತು. ಅದಕ್ಕೆ ಅದನ್ನು ಆಕ್ರಮಿಸುವುದಕ್ಕೆ ಪ್ರಯತ್ನ ಮಾಡಿ ಬಿಂದುಸಾರ ಸಾಕಷ್ಟು ಬಾರಿ ವಿಫಲನಾಗಿದ್ದ. ಆದರೆ ಅವನ ಮಗ ಅಶೋಕನ ಕಾಲಕ್ಕೆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಅಶೋಕ ಪ್ರಪಂಚದ ಇತಿಹಾಸದಲ್ಲಿ ಅಲೆಕ್ಸಾಂಡರ್ನ ನಂತರ ದ ಗ್ರೇಟ್ ಎಂಬ ಪದವನ್ನು ತನ್ನ ಹೆಸರಿನ ಮುಂದೆ ಸೇರುವಂತೆ ಮಾಡಿದ ಮಹಾನ್ ವೀರ. ಮೌರ್ಯ ವಂಶದ ಕುಲತಿಲಕ, ತಾತ ಚಂದ್ರಗುಪ್ತನನ್ನು ಮೀರಿಸಿದ ಪರಾಕ್ರಮಿ. ಇವತ್ತಿಗೂ ಚರಿತ್ರೆಯಲ್ಲಿ ತನ್ನ ಹೆಸರನ್ನು ಅಚ್ಚಳಿಯದೇ ಇರೋ ಹಾಗೆ ಮಾಡಿದ ಧರ್ಮ ಸಹಿಷ್ಣ. ಯುದ್ಧರಂಗದಲ್ಲಿ ವೀರಯೋಧ, ಆಡಳಿತದಲ್ಲಿ ರಾಜತಂತ್ರ ಪ್ರವೀಣ. ಇದು ಅಶೋಕನ ಬಗ್ಗೆ ಇತಿಹಾಸದಲ್ಲಿ ವರ್ಣಿಸಿದ ಬಗ್ಗೆ. ಅವತ್ತಿಗೆ ಕಳಿಂಗವನ್ನು ಆಳುತ್ತಿರೋದು ರಾಜ ಅನಂತ ಪದ್ಮನಾಭ. 1.5 ಲಕ್ಷ ಕಾಳದಳ, 2,000ದಷ್ಟು ಅಶ್ವಪಡೆ ಮತ್ತು 1,000ಕ್ಕೂ ಮೀರಿದ ಗಜಪಡೆಯನ್ನು ಹೊಂದಿದ ಬಲಿಷ್ಠ ಪಡೆಯನ್ನು ಇಟ್ಟುಕೊಂಡು ಕಳಿಂಗ ಅಶೋಕನಿಗೆ ಸುಲಭ ಶತ್ರು ಆಗಿರಲಿಲ್ಲ. ಆದರೆ ಅಶೋಕನ ಅತಿದೊಡ್ಡ ಸೈನ್ಯಕ್ಕೆ ಇದು ಚಿಕ್ಕದಾಗಿ ಕಾಣಿತು. ಸುಮಾರು 4 ಲಕ್ಷ ಕಾಳಾಳುಗಳು, 5,000 ರಿಂದ 6,000 ಅಶ್ವಪಡೆ, 4,000 ಗಜಪಡೆಯನ್ನು ಬಳಸಿಕೊಂಡು ಅಶೋಕನು ಕಳಿಂಗದ ಮೇಲೆ ಯುದ್ಧಕ್ಕೆ ನಿಂತುಬಿಟ್ಟ. ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅಶೋಕನ ಬಗ್ಗೆ ಸ್ವಲ್ಪ ನೋಡೋಣ. ಹಾಗಾದರೆ ಅಶೋಕನು ತನ್ನ ತಂದೆ ಬಿಂದುಸಾರನಿಗೆ ಅಷ್ಟೇನೂ ಪ್ರಿಯನಲ್ಲದ ರಾಜಕುಮಾರ. ಆದರೆ ಅವನ ಶಕ್ತಿ ಸಾಮರ್ಥ್ಯವನ್ನು ಅರಿತ ಬಿಂದುಸಾರ ಅವನನ್ನು ಅವಂತಿಯ ಉಸ್ತುವಾರಿಯಾಗಿ ನೇಮಿಸಿದ. ಅವಂತಿ ಅಂದರೆ ಈಗಿನ ಮಧ್ಯಪ್ರದೇಶ. ಉಜ್ಜಯಿನಿ ಅದರ ರಾಜಧಾನಿಯಾಗಿತ್ತು. ಸಂಪದ್ಭರಿತ ರಾಜ, ಉತ್ಸುಹ ದೊರೆ ಅಶೋಕ ಅವಂತಿಯ ಜನರ ಪಾಲಿನ ನೆಚ್ಚಿನ ನಾಯಕನಾದ. ಅವತ್ತಿಗೆ ಬಿಂದುಸಾರನ ಮೊದಲ ಮಗ ಸುಶೀಮ ತಕ್ಷಶಿಲೆಯ ಉಸ್ತುವಾರಿಯಾಗಿದ್ದ. ಇಂಡೋ ಗ್ರೀಕ್ ಜನರಿಂದ ತುಂಬಿಕೊಂಡಿತ್ತು ಇದು. ಜನ ರಾಜ್ಯಾಡಳಿತದ ವಿರುದ್ಧ ದಂಗೆ ಎದ್ದಿದ್ದರು. ಈ ದಂಗೆಯನ್ನು ದಮನ ಮಾಡುವುದರಲ್ಲಿ ಸುಶೀಮ ವಿಫಲನಾದ. ಹೀಗಾಗಿ ದಂಗೆಯನ್ನು ನಿಯಂತ್ರಿಸಲು ಅಶೋಕನನ್ನು ಕಳುಹಿಸಲಾಗುತ್ತೆ. ಅಲ್ಲಿನ ದಂಗೆಯನ್ನು ಶಮನ ಮಾಡಿದ ಅಶೋಕ ಕೆಲ ದಿನಗಳವರೆಗೆ ಕಾಲ ಅಲ್ಲೇ ಉಳಿದ. ನಂತರ ಮತ್ತೆ ಅವಂತಿಗೆ ವಾಪಸ್ ಆಗ್ತಾನೆ. ಈ ಮಧ್ಯೆ ಕಾಲ ಬಿಂದುಸಾರನ ಅಂತಿಮ ದಿನಗಳು ಆರಂಭವಾಗಿದ್ದವು. ಅವನ ನಂತರ ಸುಶೀಮನಿಗೆ ಪಟ್ಟ ಕಟ್ಟಲು ಕೆಲಸವನ್ನು ಶುರುವಾಗಿತ್ತು. ಆದರೆ ಅಷ್ಟರಲ್ಲೇ ಮಂತ್ರಿ ರಾಧಾಗುಪ್ತ ಅಶೋಕನನ್ನು ಮಗಧದ ರಾಜಧಾನಿ ಪಾಟಲಿಪುತ್ರಕ್ಕೆ ಕರೆಸಿಕೊಳ್ಳುತ್ತಾನೆ. ಬಿಂದುಸಾರನ ಸಾವಿಡಾದಾಗ ಕೂಡಲೇ ಸುಶೀಮ ಬರುವುದಕ್ಕೂ ಮೊದಲೇ ಅಶೋಕನಿಗೆ ಪಟ್ಟ ಕಟ್ಟಿ ಸಾಮ್ರಾಟ್ ಎಂದು ಘೋಷಿಸಲಾಗುತ್ತೆ. ಹೀಗೆ ಪಟ್ಟಕ್ಕೇರಿದ ಅಶೋಕ ಮುಂದೆ ಸಿಂಹಾಸನಕ್ಕಾಗಿ ತನ್ನೆಲ್ಲ ಸಹೋದರರನ್ನು ಕೊಂದು ಹಾಕಿದ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಯಾವುದೇ ಐತಿಹಾಸಿಕ ರುಜುಗಳು ಸಿಗುವುದಿಲ್ಲ. ಇನ್ನು ಅಶೋಕ ಅತ್ಯುತ್ತಮ ಆಡಳಿತಗಾರನಾಗಿದ್ದ. ಯುದ್ಧ ನೀತಿಗಳನ್ನು ಅರ್ಥ ಮಾಡಿಕೊಂಡಿದ್ದ. ರಾಧಾಗುಪ್ತನಂಥ ಬುದ್ಧಿವಂತ ಮಂತ್ರಿಯನ್ನು ಹೊಂದಿದ್ದ. ಅಲ್ಲಿಂದ 8 ವರ್ಷಗಳ ಕಾಲ ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿದ. ಅದಾದ ಮೇಲೆ ಅವನ ಕಣ್ಣು ಕಳಿಂಗದ ಮೇಲೆ ಬಿತ್ತು. ಅಷ್ಟೇ, ಅಶೋಕ ಮತ್ತು ಪದ್ಮನಾಭನ ನಡುವಿನ ಘೋರ ಯುದ್ಧಕ್ಕೆ ವೇದಿಕೆ ಸಿದ್ಧವಾಯಿತು. ದಯಾ ನದಿಯ ತೀರ ಆ ಘೋರ ಕದನಕ್ಕೆ ಸಾಕ್ಷಿಯಾಯಿತು. ಮೌರ್ಯರ ಅಪರಿಮಿತ ಸೇನೆ ಹಾಗೂ ಯುದ್ಧ ನೈಪುಣ್ಯತೆಯ ಮುಂದೆ ಕಳಿಂಗದ ವೀರ ಸೈನಿಕರು ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ಲ. ಶಾಸನಗಳ ಪ್ರಕಾರ ಕಳಿಂಗದ 1.5 ಲಕ್ಷ ಮತ್ತು ಮೌರ್ಯರ 10,000ಕ್ಕೂ ಹೆಚ್ಚು ಜನ ಸೈನಿಕರು ಈ ಯುದ್ಧದಲ್ಲಿ ಸಾವಿಗೆ ಈಡಾದರು.
ದಯಾನದಿ ಕೆಂಪಾಗಿ ತಿರುಗಿತು. ರಣರಂಗದಲ್ಲಿ ಕುದುರೆ ಆನೆಗಳ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ದವು. ಯುದ್ಧದ ಗೆಲುವಿನ ನಂತರ ರಣರಂಗವನ್ನು ನೋಡಲು ಬಂದ ಅಶೋಕ ಈ ದೃಶ್ಯಗಳನ್ನು ನೋಡಿ ಒಮ್ಮೆಲೆ ಅವಾಕಾಗ್ಬಿಟ್ಟ. ಅಲ್ಲಿನ ಮಹಾನಾಶವನ್ನು ಅವನನ್ನು ಸಂಪೂರ್ಣವಾಗಿ ಕರಗಿಸಿಬಿಡ್ತು. ಒಂದು ರಾಜ್ಯವನ್ನು ಗೆಲ್ಲಲು ಲಕ್ಷಾಂತರ ಜನರ ಸಾವಿಗೆ ಹೊಣೆಯಾಗಿ ಬಿಟ್ಟೆ ಎಂದುಕೊಂಡ ಅಶೋಕ ಯುದ್ಧ ಭೂಮಿಯಲ್ಲೇ ಒಂದು ಪ್ರತಿಜ್ಞೆ ಮಾಡಿದ. ಇನ್ನು ಯಾವತ್ತೂ ತಾನು ಯುದ್ಧ ಮಾಡುವುದಿಲ್ಲ ಎಂದು ಶಪಥ ಮಾಡಿದ್ದನು. ಇದು ವಿಶ್ವದ ಇತಿಹಾಸದಲ್ಲಿ ರಾಜನೊಬ್ಬ ಮಾಡಿದ ಮೊಟ್ಟ ಮೊದಲ ಶಪಥ. ಅದಾದ ನಂತರ ಅಶೋಕ ಮಾಡಿದ ಶಪಥ ನ ಭೂತೋ ನ ಭವಿಷ್ಯತ್ ಎನ್ನುವಂತಹ ಶಪಥವಾಗಿತ್ತು. ಅದಾದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾನೆ. ತಾನು ಮಾಂಸಾಹಾರವನ್ನು ತ್ಯಜಿಸುತ್ತಾನೆ. ರಾಜ್ಯದಲ್ಲಿ ಬೇಟೆಯಾಡುವುದನ್ನು ನಿಷೇಧ ಮಾಡುತ್ತಾನೆ. ಅಷ್ಟೇ ಅಲ್ಲ, ರಾಜ್ಯದೆಲ್ಲೆಡೆ ಬೌದ್ಧ ಧರ್ಮದ ಪ್ರಚಾರ ಬಿರುಸುಗೊಳ್ಳುತ್ತೆ. ಸ್ವತಃ ಅಶೋಕ ತನ್ನ ಮಕ್ಕಳಾದ ಸಂಘಮಿತ್ರ ಮತ್ತು ಮಹೇಂದ್ರರನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳುಹಿಸುತ್ತಾನೆ. ಆದರೆ ಮೌರ್ಯ ಸಾಮ್ರಾಜ್ಯದ ಯಾವುದೇ ಅನ್ಯ ಧರ್ಮವನ್ನು ಕೀಳಾಗಿ ಕಾಣುವುದಿಲ್ಲ. ಹಾಗೇನಾದರೂ ಯಾವುದೇ ಧರ್ಮವನ್ನು ಹೀಯಾಳಿಸುವುದು ಕಂಡುಬಂದರೆ ಅಂಥವರನ್ನು ಶಿಕ್ಷೆಗೆ ಗುರಿಪಡಿಸಲಾಗುತ್ತಿತ್ತು. ಅದೇ ಧರ್ಮ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ಅಶೋಕನದು. ಇದೆಲ್ಲದರ ಜೊತೆಗೆ ಅಶೋಕ ತನ್ನ ಆಡಳಿತದ ಅವಧಿಯಲ್ಲಿ ಒಟ್ಟು 84,000 ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದ. ಅವನು ನಿರ್ಮಿಸಿದ ಸ್ತೂಪಗಳಲ್ಲೇ ಸಾಂಚಿಯ ಸ್ತೂಪ ಅತಿ ದೊಡ್ಡದ್ದು. ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನಗಳನ್ನು ಆಯೋಜಿಸಿದ. ಹೀಗಾಗಿ ಬೌದ್ಧ ಧರ್ಮದ ಅಶೋಕನ ಕಾಲದಲ್ಲಿ ಭಾರತದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ನಾನಾ ಕಡೆ ವಿಜೃಂಭಿಸಿತು. ಇದರ ಜೊತೆಗೆ ಸಾರನಾಥದಲ್ಲಿ ಬುದ್ಧನ ಅವಶೇಷಗಳು ಒಳಗೊಂಡ ಸ್ತೂಪ ಭೇಟಿ ನೀಡಿದ ಅಶೋಕ ತನ್ನ ಭೇಟಿಯ ಸ್ಮಾರಕಕ್ಕಾಗಿ ಅಲ್ಲೊಂದು ಸ್ತಂಭ ನಿರ್ಮಿಸುತ್ತಾನೆ. ಸಾರನಾಥದಲ್ಲಿರುವ ಈ ಸ್ತಂಭದಿಂದಲೇ ನಮ್ಮ ರಾಷ್ಟ್ರ ಲಾಂಛನವಾದ 4 ಮುಖದ ಸಿಂಹ ಮತ್ತು ಅಶೋಕ ಚಕ್ರವನ್ನು ಅಳವಡಿಸಿಕೊಳ್ಳಲಾಗಿತ್ತು. ಹೀಗೆ ಅಶೋಕ 32 ವರ್ಷಗಳ ಕಾಲ ಯುದ್ಧವಿಲ್ಲದೆ ಅಖಂಡ ಭಾರತವನ್ನು ಆಳುತ್ತಾನೆ. ಅಹಿಂಸೆಯಿಂದ ಇಡೀ ವಿಶ್ವವನ್ನೇ ಗೆಲ್ಲುತ್ತಾನೆ. ಆದರೆ ಇವನ ಕೊನೆಯ ದಿನಗಳು ಮಾತ್ರ ನೆಮ್ಮದಿಯಿಂದ ಇರಲಿಲ್ಲ. ಅದಕ್ಕೆ ಕಾರಣ ಅವನ ಮೊಮ್ಮಕ್ಕಳ ರಾಜಾಕಾಂಕ್ಷೆಯಾಗಿತ್ತು. ಹೌದು, ಅಶೋಕನ ಮಕ್ಕಳು ರಾಜ್ಯದ ಆಶೆ ಬಿಟ್ಟು ಬೌದ್ಧ ಧರ್ಮದ ಪ್ರಚಾರ ಮಾಡ್ತಿದ್ರೆ ಮತ್ತೊಂದು ಕಡೆ ಅಶೋಕನ ಮೊಮ್ಮಕ್ಕಳು ರಾಜ್ಯಕ್ಕಾಗಿ ಜಗಳ ಶುರುವಾಯಿತು. ದಶರಥ ಮತ್ತು ಸಂಪ್ರತಿ ನಡುವೆ ರಾಜ್ಯಕ್ಕಾಗಿ ಕಾದಾಟ ಹೆಚ್ಚಾಯಿತು. ಅಶೋಕನ ಪತ್ನಿಗೂ ಅವನ ವೈರಾಗ್ಯದ ಬದುಕು ಬೇಡ ಎನಿಸಿತು. ಈ ಎಲ್ಲ ಕಾರಣದಿಂದಾಗಿ ಅಶೋಕ ಜಿಗುಪ್ಸೆಗೊಂಡಿದ್ದ. ತನ್ನವರೇ ತನಗಾಗಿ ಇಲ್ಲದ ಮೇಲೆ ಏನಿದರೇನು ಅಂತ ಅರಮನೆಯ ಬಿಟ್ಟು ಹೊರಟು ಬಿಡ್ತಾನೆ. ಅವನ ಸಾವಿನ ಸಮಯದ ಬಗ್ಗೆ ಇಂದಿಗೂ ಸಾಕಷ್ಟು ಅನುಮಾನಗಳಿವೆ. ಆದರೆ ಕೆಲವು ಮೂಲಗಳ ಪ್ರಕಾರ ಅಶೋಕ ಬೌದ್ಧ ಭಿಕ್ಷು ರೂಪದಲ್ಲಿ ದೇಶ ಸಂಚಾರಕ್ಕೆ ಹೊರಟಿದ. ಕೊನೆಗೆ ತಕ್ಷಶಿಲೆಯ ತನ್ನ 70ರ ವಯಸ್ಸಿನ ಆಸುಪಾಸಲ್ಲಿ ಇವನು ಇಹಲೋಕವನ್ನು ತ್ಯಜಿಸಿದ. ಅಶೋಕ ನಿರ್ಮಿಸಿದ ಸ್ತೂಪಗಳು, ಸಾರನಾಥದ ಸ್ತಂಭ, ಅವನು ಕೆತ್ತಿಸಿದ ಸಾವಿರಾರು ಶಾಸನಗಳು ಇವು ಯಾವುವು ಅವನ ಹೆಸರನ್ನು ಬಿಟ್ಟುಕೊಟ್ಟಿರಲಿಲ್ಲ. ಎಲ್ಲದರಲ್ಲೂ ದೇವನಂಪ್ರಿಯ ಅಂತಲೋ ಪ್ರಿಯದರ್ಶಿನಿ ಅಂತಲೂ ಹೆಸರುಗಳಿದ್ದವು. ಆದರೆ ಇವತ್ತಿನ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯ ಗುಡ್ಡದಲ್ಲಿ 1915ರಲ್ಲಿ ಒಂದು ಶಾಸನ ಸಿಕ್ತು. ಪಾಲಿ ಭಾಷೆಯಲ್ಲಿರುವ ಆ ಶಾಸನದಲ್ಲಿ ದೇವನಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಅಂತ ಹೆಸರು ಸ್ಪಷ್ಟವಾಗಿತ್ತು. ಹೀಗಾಗಿ ಭಾರತದಾದ್ಯಂತ ಇರುವ ದೇವನಂಪ್ರಿಯ ಪ್ರಿಯದರ್ಶಿನಿ ಅಂತ ಇರುವ ಎಲ್ಲ ಶಾಸನಗಳು ಅಶೋಕನ ಕಾಲಕ್ಕೆ ಸಂಬಂಧಿಸಿದೆ ಎಂದು ಸ್ಪಷ್ಟವಾಗಿದೆ. ಇಷ್ಟೇ ಅಲ್ಲದೆ ಕಲಬುರಗಿಯ ಸನ್ನತಿ ಮತ್ತು ಚಿತ್ರದುರ್ಗದ ಬ್ರಹ್ಮಗಿರಿ ಹಾಗೂ ಸಿದ್ದಾಪುರದಲ್ಲಿ ಸಿಕ್ಕಿರೋ ಶಾಸನಗಳು ಅಶೋಕನ ಕಾಲದ ಎಂತಲೂ ಹೇಳಲಾಗುತ್ತೆ. ಹೀಗಾಗಿ ಚಕ್ರವರ್ತಿ ಅಶೋಕ ಈಗಿನ ಕರ್ನಾಟಕದ ಭಾಗಗಳನ್ನು ಆಳುತ್ತಿದ್ದನು ಎಂದು ವಿಚಾರ ಸ್ಪಷ್ಟವಾಗುತ್ತದೆ. ಅಶೋಕ ಆಳ್ವಿಕೆಯ ನಂತರ ಮೌರ್ಯ ಸಾಮ್ರಾಜ್ಯ ಕ್ಷೀಣಿಸುತ್ತಾ ಬಂತು. ಕೊನೆಗೆ ಶೃಂಗವಂಶದ ಮೌರ್ಯರನ್ನು ಮೀರಿ ತಮ್ಮ ಆಧಿಪತ್ಯವನ್ನು ಸಾಧಿಸಿದರು ಭಾರತದ ಮೇಲೆ. ಸ್ನೇಹಿತರೆ, ಇದು ಅಶೋಕನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಇಂತಹ ಐತಿಹಾಸಿಕ ವಿಷಯಗಳಿಗಾಗಿ SG ಫ್ಯಾಕ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋಕೆ ಮರೆಯಬೇಡಿ.